ನಾವು ನಮ್ಮ ಅಧ್ಯಕ್ಷರು ಮತ್ತು ನಮ್ಮ ವಿಪ್ಪು ನಾವೆಲ್ಲರೂ ಕೂಡ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರನ್ನ ಭೇಟಿ ಮಾಡಿ ಕರ್ನಾಟಕದಲ್ಲಾಗಿರುವಂಥ ಬೆಳವಣಿಗೆಯನ್ನು ಬಹಳ ಕೂಲಂಕುಷವಾಗಿ ಅವರಿಗೆ ಹೇಳಿದಿರಿ. ಸೊ ನಾವು ಹೋಗೋಕ್ಕೆ ಮುಂಚೆ ಅವರನ್ನು ಕೂಡ ಬಹಳ ಇನ್ಫಾರ್ಮೇಷನ್ಸನ್ನು ತಗೊಂಡಿದ್ದಾರೆ. ಯಾರು ಈ ಥರ ಮಾಡಿರ್ಬೋದು ಅನ್ನೋ ಅಂಕಿಅಂಶನೂ ಕೂಡ ಅವರ ಹತ್ರ ಮಾಹಿತಿ ಇದೆ. ನಾವು ಇಲ್ಲಿ ನಡೆದಿರುವಂಥ ಘಟನೆ ಏನಾಗಿದೆ ಅದರ ಬಗ್ಗೆ ರಾಷ್ಟ್ರೀಯ ನಾಯಕರು ನೀವು ಕೊಟ್ಟಿರುವಂಥ ಮಾಹಿತಿ ಮೇರೆಗೆ ನಾವು ಕೊಟ್ಟಿರುವಂಥ ಮಾಹಿತಿ ಮೇರೆಗೆ ಅವ್ರ ಮೇಲೆ ನಾವು ಸರಿಯಾದಂಥ ಸಮಯಕ್ಕೆ ಸೂಕ್ತ ಕ್ರಮಗಳನ್ನು ನಾವು ತೆಗೆದುಕೊಳ್ತೀವಿ. ನಮ್ಮ ಮೇಲೆ ಬಿಡಿ, ನಾವು ಅವರಿಗೆ ಸರಿಯಾದಂಥ ಪಾಠವನ್ನು ನಾವು ಕಲಿಸ್ತೀರಿ. ಪಾರ್ಟಿಗೆ ದ್ರೋಹ ಬಗ್ದವ್ರಿಗೆ, ಮೋಸ ಮಾಡಿದವ್ರಿಗೆ ಅನ್ನೋ ಮಾತನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ. ಮತ್ತು ಕರ್ನಾಟಕದಲ್ಲಿ ಪಾರ್ಟಿಯನ್ನು ಮುಂದಿನ ಚುನಾವಣೆಯಲ್ಲಿ ಗೆಲ್ಲಿಸುವಂಥ ದೃಷ್ಟಿಯಿಂದ ಒಳ್ಳೆ ಒಗ್ಗಟ್ಟಾಗಿ ಒಳ್ಳೆ ರೀತಿಯಾಗಿ ಮುನ್ನಡಿಬೇಕು ಅನ್ನೋ ಮಾತನ್ನು ಕೂಡ ಹೇಳಿದ್ದಾರೆ. ಸೊ ಒಟ್ಟಾರೆ ಒಳ್ಳೆ ರೀತಿಯಾದಂಥ ಒಂದು ಮಾತುಕತೆ ಆಯಿತು. ಹಲವಾರು ಪಕ್ಷದ ಸಂಘಟನೆ ಬಗ್ಗೆ ಹಲವಾರು ಸಲಹೆ ಸೂಚನೆಗಳನ್ನು ಕೊಟ್ಟಿದ್ದಾರೆ. ನಮ್ಮ ಇಬ್ಬರು ಜನರಲ್ ಸೆಕ್ರೆಟರಿನೂ ಅದರಲ್ಲಿ ಭಾಗಿಯಾಗಿದ್ದರು, ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಿದ್ದರು. ನಾವೆಲ್ಲ ಒಟ್ಟಾಗಿ ಹೋಗಿ ಮಾತಾಡಿದಿರಿ. ಸೊ ಯಾರು ತಪ್ಪು ಮಾಡಿದ್ದಾರೆ, ಕ್ರಾಸ್ ವೋಟಿಂಗ್ ಮಾಡಿದ್ದಾರೆ, ಅವ್ರ ಮೇಲೆ ಕೇಂದ್ರದ ನಾಯಕರು ಸೂಕ್ತ ಕ್ರಮಗಳನ್ನು ತೆಗೆದುಕೊಳ್ತೀನಿ ಅನ್ನೋ ಮಾತನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ. ಸರ್, ಈಗ ಅವ್ರ ಹತ್ರ ಅಂಕಿ ಅಂಶಗಳಿದೆ ಅಂತ ಹೇಳಿದ್ರೆ ಎಷ್ಟು ಕ್ರಾಸ್ ಔಟ್ ಆಗಿದೆ ಅಂತ ಅವ್ರ ಹತ್ರ ಏನು, ಮತ್ತೆ ಯಾರು ಮಾಡಿದ್ದಾರೆ ಅಂತ ಏನಾದ್ರು ಅದನ್ನ ಅವರು ಹೇಳಿಲ್ಲ. ನಮ್ಮ ಮೇಲೆ ಬಿಡಿ ಅಂತ ಹೇಳಿದ್ದಾರೆ. ಏನಾಗಿದೆ ಅನ್ನೋದ್ರ ಮೇಲೆ ನಮ್ಮ ಮೇಲೆ ಬಿಡಿ, ನಿಮ್ಗಿರೋ ಅಂತ ಮಾಹಿತಿ ಏನೇನಿದೆ ಕೊಡಿ, ಇನ್ನೂ ಮಾಹಿತಿ ಏನು ಸಿಗುತ್ತೆ ಅದನ್ನ ಕೊಡಿ. ನಾವು ಈಗಾಗಲೇ ಮಾಹಿತಿಯನ್ನ ನಾವು ತರಿಸ್ಕೊಂತೀರಿ. ಸರ್, ಈಗ ನೀವು ವಿರೋಧ ಪಕ್ಷದ ನಾಯಕರು ಮತ್ತೆ ರಾಜ್ಯಾಧ್ಯಕ್ಷರಾಗಿ ಈ ಸೋಲಿನ ಹೊಣೆಯನ್ನು ಏನಾದ್ರು ಹೊತ್ಕೊಂಡ್ರೆ ಹೈಕಮಾಂಡ್ ಮುಂದೆ? ಇಲ್ಲ, ನಾವು ಗೆದ್ದಿದ್ದೀರಿ 2 ಸೀಟನ್ನ. ಅಲ್ಲ, ನಾವು ಗೆದ್ದಿದ್ದೀರಿ. ಕ್ರಾಸ್ ವೋಟಿಂಗ್ ಆಗಿದೆ ಅಷ್ಟೇ, ಗೆದ್ದಿದ್ದೀರಿ ನಾವು. ಕ್ರಾಸ್ ವೋಟಿಂಗ್ ಆಗಿದೆ. ಆ ಕ್ರಾಸ್ ವೋಟಿಂಗ್ ಬಗ್ಗೆ ಪಾರ್ಟಿಯಲ್ಲಿ ಇನ್ನಷ್ಟು ನಮಗೆ ಮಾಹಿತಿಗಳು ಬೇಕು. ಅಭ್ಯರ್ಥಿನೇ ಆಗುತ್ತಲ್ಲ ಸರ್, ಅದಕ್ಕೆ ಮೈತ್ರಿ ಅಭ್ಯರ್ಥಿನೇ ಆಗುತ್ತಲ್ಲ? ಹೌದು, ಮೈತ್ರಿ ಅಭ್ಯರ್ಥಿನೇ. ನಾವು ಇಲ್ಲ ಅಂತ ಹೇಳಿದ್ರಲ್ಲ, NDA ಅಭ್ಯರ್ಥಿನೇ, ಪ್ರಶ್ನೆನೇ ಇಲ್ಲ. ಅದರಿಂದ ಇನ್ನಷ್ಟು ಮಾಹಿತಿನ ಕಲೆಕ್ಟ್ ಮಾಡೋಕ್ಕೆ ನಾವು ಸಮಯವನ್ನು ಹೇಳಿದ್ದೀವಿ. ಅಲ್ಲ, ಇವರು ಹೌದು, ಇಲ್ಲಪ್ಪ, ಆ ಥರ ಬರಕ್ಕೆ ಹೇಳಿಲ್ಲ. ಈಗ ಮಾನ್ಯ ವಿಪಕ್ಷ ನಾಯಕರು ಹೇಳಿದಾಗೆ ಸವಿಸ್ತಾರವಾಗಿ ಎಲ್ಲ ವಿಚಾರಗಳನ್ನು ಕೂಡ ರಾಷ್ಟ್ರೀಯ ಅಧ್ಯಕ್ಷರ ಗಮನಕ್ಕೆ ನಾವು ತಂದಿದ್ದೇವೆ. ಅವರದೇ ಆದಂಥ ಮಾಹಿತಿ ಅಧ್ಯಕ್ಷರು ಕೂಡ ಇತ್ತು. ಈ ಪ್ರಕರಣವನ್ನು ಬಹಳ ಗಂಭೀರವಾಗಿ ತೆಗೆದುಕೊಂಡಿದ್ದೇವೆ. ಯಾರು ಅನ್ಯಾಯ ಮಾಡಿದ್ದಾರೆ, ದ್ರೋಹ ಎಸಗುವಂಥ ಕೆಲಸ ಮಾಡಿದ್ದಾರೆ, ಒಂದು ಕಠಿಣವಾಗಿರ್ತಕ್ಕಂಥ ನಿರ್ಣಯವನ್ನು ಮಾಡಲೇಬೇಕಾಗ್ತದೆ. ನಾವು ಕೂಡ ಮಾಹಿತಿಯನ್ನು ತೆಗೆದುಕೊಳ್ತೇವೆ. ಇನ್ನೂ ಏನಾದರೂ ಮಾಹಿತಿಗಳಿದ್ರೆ ಅದನ್ನು ನಮಗೆ ತಿಳಿಸಿ ಅನ್ನೋ ಮಾತನ್ನು ಅವ್ರು ಹೇಳಿದ್ದಾರೆ. ಸಂಘಟನಾತ್ಮಕ ಕೂಡ ಸಲಹೆಗಳನ್ನು ನೀಡಿದ್ದಾರೆ. ಪಕ್ಷ ಇನ್ನೂ ಕೂಡ ಬಲಪಡಿಸುವಂಥ ಕೆಲಸ ಆಗಬೇಕು. ಮುಂದಿನ ದಿನಗಳಲ್ಲಿ ರಾಜ್ಯದಲ್ಲಿ ಪಕ್ಷ ಅಧಿಕಾರಕ್ಕೆ ಬರಬೇಕು. ಆ ನಿಟ್ಟಿನಲ್ಲಿ ಒಟ್ಟಿಗೆ ಸೇರಿ ಕೆಲಸ ಮಾಡಬೇಕು ಅನ್ನೋ ವಿಚಾರ ಕೂಡ ಅವ್ರು ಹೇಳಿದ್ದಾರೆ. ಥ್ಯಾಂಕ್ ಯು, ಧನ್ಯವಾದ. ಥ್ಯಾಂಕ್ ಯು, ಧನ್ಯವಾದ. ಅದೆಲ್ಲವೂ ಕೂಡ ನಾವು ಕೇಂದ್ರದಲ್ಲಿ ಆಡಳಿತ ನಡೆಸ್ತಾ ಇರ್ತಕ್ಕಂಥ ಒಂದು ಪಕ್ಷ. ಅದಕ್ಕೆ ಕೇಂದ್ರ ಅವ್ರದ್ದು ಆದಂಥ ಮಾಹಿತಿಗಳಿದ್ದಾವೆ. ಅದನ್ನು ಹುಡುಕಂತ ಕೆಲಸ ಎಲ್ಲರೂ ಸೇರಿ ಮಾಡ್ತಾರೆ. ಒಂದೇ ಬರುತ್ತಪ್ಪ, ಒಂದೇ ಬರುತ್ತೆ, 100% ಗೊತ್ತಾಗುತ್ತೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.